ಸುಷ್ಮಮ್ಮ, ಆ ಸ್ವಲ್ಪ ಕಾಫಿ ಕೊಡಮ್ಮ. ನೆಮ್ಮದಿಯಿಂದ ಪೂಜೆ ಮಾಡೋಕೂ ಬಿಡಲ್ಲ. ಎರಡೆರಡು ನಿಮಿಷಕ್ಕೂ ಒಂದೊಂದ್ಸಲ ಕಾಫಿ, ಟೀ, ಬಿಸ್ಕೆಟ್ ಅಂತೆ. ಯಾವಾಗ ಮುಗಿಯುತ್ತೋ ಕೆಲ್ಸ. 1.5 ಬಾಂಗ್ಲಾದೇಶ್ 0.23. ಮಾವ, ಏನಿದು? ಎಲ್ಲ ಕಾಫಿ ಚೆಲ್ಲಿದೀರಾ. ಒಂದೂ ಕೆಲ್ಸ ಸರಿಯಾಗಿ ಮಾಡೋಕ್ಕೇ ಬರಲ್ಲ ನಿಮ್ಗೆ. ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ದುಡಿಯೋಕೆ ನನ್ ಗಂಡ, ಕೂತ್ ತಿನ್ನೋಕೆ ಇವರಿಬ್ರು. ಛೇ! ಕುಡಿಯಪ್ಪ, ಇಲ್ಲ, ಇಟ್ಕೊಂತೀನಿ. ನಾನೇ ಹಿಡ್ಕೋತೀನಿ. ಏನಪ್ಪ, ಮುಂಚೆ ಪೆಟ್ಸರೋಣ ಬೇಡ ಬೇಡ ಅಂತಿದ್ರಿ. ಏನ್ ಮಾಡೋದು, ನೀವುಗಳೆಲ್ಲ ಇವಾಗ ಬಿಸಿ ನೋಡಿದ್ರೆ ನಮಗೂ ಜಾಸ್ತಿ ನೀವೇ ಅಟ್ಯಾಚ್ ಆಗಿದ್ದೀರಾ. ಈ ಮೂಕ ಪ್ರಾಣಿನೇ ನನ್ನ ಹತ್ರ ಯಾವಾಗ್ಲೂ ಪ್ರೀತಿ ತೋರಿಸೋದು. ಏನ್ ವಿಚಿತ್ರ ನೋಡಪ್ಪ. ಕೊಡಪ್ಪ. ಮಾತು ಬರೋ ಮನುಷ್ಯರು ಮಾತಾಡಲ್ಲ. ಮಾತು ಬರ್ತಾ ಇರೋ ಈ ಮೂಕ ಪ್ರಾಣಿಗಳು ಎಷ್ಟು ಪ್ರೀತಿ ವಿಶ್ವಾಸ ತೋರಿಸುತ್ತೆ ನೋಡು. ಏಯ್ ಕಾರ್ತಿಕ್, ಸ್ವಲ್ಪ ಲೋನಿನ ಹೊರಗಡೆ ಕರ್ಕೊಂಡೋಗ್ಬಾ. ಓಕೆ ಅತ್ತಿಗೆ. ಸರಿ, ಬೇಗ. ಅಪ್ಪ, ನಾನೊಂದು ಹೊಸ ಬಿಸ್ನೆಸ್ ಮಾಡಬೇಕಂತಿದ್ದೀನಿ. ಸ್ವಲ್ಪ ಕಾಸು ಬೇಕಾಗಿತ್ತು, ಕೊಡ್ತೀರಾ? ನನ್ನ ಹತ್ರ ಎಲ್ಲಿದೆಯಪ್ಪ ಕಾಸು? ಇರೋದೆಲ್ಲ ಸೇವಿಂಗ್ಸು ಅವನ ಮದುವೆಗೆ, ಈ ಮನೆ ಕಟ್ಟಕ್ಕೆ ಹೋಯ್ತು. ನೀ ಯಾವುದಾದ್ರೂ ಕೆಲಸ ಜಾಬ್ ಮಾಡ್ಕೊ, ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಈ ಬಿಸ್ನೆಸ್ ಎಲ್ಲ ನಮಗಲ್ಲಪ್ಪ. ಬರೀ ಇದೇ ಕಥಾಯ್ತು ನಿಮ್ಮದು. ಅವ್ನು ಕೇಳಿದ ಕೂಡಲೇ ಕೇಳ್ದಷ್ಟು ಕೊಟ್ಬಿಡ್ತೀರಾ? ನಾನು ಕೇಳಿದ್ರೆ ಏನೂ ಕೊಡಲ್ಲ, ನಾನೇ ನೋಡ್ಕೊಂಡು ತಿನ್ಬಿಡಿ. ರೀ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಹೇಗಿದ್ರು ನಿಮ್ಮ ತಮ್ಮ ಯಾವುದೋ ಕೆಲಸ ಅಂತ ಬೇರೆ ಕಡೆ ಹೋಗಿದ್ದಾನೆ. ನಿಮ್ಮ ಅಪ್ಪನೂ ಯಾವುದಾದ್ರೂ ಓಲ್ಡ್ ಏಜ್ ಹೋಮ್ಗೆ ಸೇರಿಸೋಣವಾ? ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಲ್ಲಿ ನನಗೆ ಅವ್ರು ಚಾಕ್ರಿ ಮಾಡೋದು ತಪ್ಪುತ್ತೆ. ಏನಂತೀರಾ? ಏನಂತೀರಾ? ನಿಂದಿದ್ದಿದ್ದೇ ಇದೆಲ್ಲ. ನಂಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಸಂಜೆ ಬಂದು ಮಾತಾಡ್ತೀನಿ. ಸರಿ, ಓಕೆ. ಸುಷ್ಮಾ, ಸ್ವಲ್ಪ ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಊಟಕ್ಕೇನು ಮಾಡಕ್ಕೆ ಹೋಗಬೇಡಿ, ಕಾಯೋದು ಬೇಡಿ. ಓಕೆ ಮಾವ, ಹೋಗಿ. ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಾಂ, ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಾಂ, ಎಲ್ಲೋಗಿದ್ದಾರೆ, ಯಾರ ಮನೆಗೆ ಹೋಗಿದ್ದಾರೆ, ಏನಾದ್ರು ಹೇಳಿದ್ರಾ? ಅಯ್ಯೋ ಬಿಡ್ರಿ, 3 days ಆಯ್ತು ಹೋಗಿ ಅವರು. ಪೀಡೆ ತೊಲಗ್ತು ಅಂತ ಆರಾಮಾಗಿರಿ. ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ಕಷ್ಟ ಆಗುತ್ತೆ. ಅವ್ರು 3 ದಿನ ಆಯ್ತು, ಅವ್ರ ಸುದ್ದಿನೇ ಇಲ್ಲ. ಅಯ್ಯೋ, ಜೀವಂತ ಇದ್ರೆ ಅವರೇ ಬರ್ತಾರೆ ಬಿಡಿ. ಇಲ್ಲ ಅಂದ್ರೆ ಕಾರ್ಪೊರೇಷನ್ ಅವರೇ ಬಿಡ್ತಾರೆ ಬಿಡಿ. ಯಾಕೆ ತಲೆ ಕೆಡ್ಸ್ಕೊತೀರಾ? ಕಾರ್ಪೊರೇಷನ್ನ? ಸದ್ಯ ಅವ್ರು ಬರೋವರೆಗೂ ಸ್ವಲ್ಪ ಹಾಯಾಗಿ ನಿದ್ದೆ ಮಾಡೋಣ. ನಾನು ಸ್ವಲ್ಪ ರೆಡಿ ಆಗ್ತೀನಿ. ಇಬ್ರು ಹೊರಗಡೆ ಹೋಗೋಣ ಮೂವಿಗೆ. ಅಯ್ಯೋ, ಏನಿದು? ಲೋನಿ ಎಲ್ಲೋಗಿದೆ?
ನಾಲ್ಕು ನನಗೇನ್ ಸತಿ ಕೇಳ್ತಾ ಹೇಳಿದ್ದೆ ಇದ್ಯಾ? ಗೇಟ್ ಹಾಕಿ ಲೋನಿನ ಕಟ್ಟಾಕಿ ಅಂತ. ಇವಾಗ ಎಲ್ಲಿ ಹೋಗಿದ್ಯೋ ಗಾಡಿ ಗೊತ್ತಿಲ್ಲ ನೋಡಿ. ಹೋದ್ಮೇಲೆ ನೀನು ಲಾಸ್ಟ್ ಚೆಕ್ ಮಾಡ್ಕೊಂಡ್ ಬರ್ಬೇಕು ತಾನೆ. ನೀವೇ ಲಾಸ್ಟಲ್ಲಿ ಬಂದಿದ್ದಲ್ವಾ? ಹಲೋ ಕಾರ್ತಿ, ಹಾಂ ಹೇಳ. ಹೇಳಿದ್ಯೋ? ಇಲ್ಲೇ ಆಫೀಸಲ್ಲಿ. 3 days ಆಯ್ತು ಲೋನಿ ಮನೆಗೆ ಬಂದಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಎಷ್ಟು 3 daysಯಿಂದ ಹುಡುಕಿ ಸಾಕಾಯ್ತು. ಹೌದಾ? ಅಪ್ಪ ಏನು ಮಾಡ್ತಿದ್ದಾರೆ? ಅಪ್ಪನೂ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದವ್ರು ಇನ್ನೂ 1 week ಆಯ್ತು ಬಂದಿಲ್ಲ. ಲವ್ ಅಣ್ಣ, ಏನು ನೀನು ಅಪ್ಪ ಹೋಗಿ 1 ವಾರ ಆಯಿತು ಅಂತ ಆರಾಮಾಗಿ ಹೇಳ್ತೀಯಾ? ಹಂಗಲ್ಲ ಕಣೋ, ಲೋನಿ ಹೋಗಿದೆ ಅಂತ ಟೆನ್ಷನ್ ಆಗ್ತಿದ್ಯಾ? 3 daysಯಿಂದ ಬಂದಿಲ್ಲ ಕಣೋ ಲೋನಿ. ಸರಿ ಬರ್ತೀನಿ ಇರು, ಇಬ್ರು ಸೇರಿ ಹುಡ್ಕೋಣ. ಸರಿ ನೀ ಬೇಗ ಬಾ. ಓಕೆ. ಹಲೋ, ವಿಶ್ವಾಸ್ ಅವರಾ? ಹಾಂ ಹೇಳಿ ಸರ್. ಸರ್, ಇಲ್ಲಿ ನಾಯಿದೊಂದು ಪೋಸ್ಟರ್ ಹಾಕಿದ್ರಲ್ವಾ? ಹಾಂ ಸರ್ ಹೇಳಿ. ಸರ್, ಅದೇ ಇಲ್ಲಿ JP ಪಾರ್ಕ್ ಹತ್ರ. ಹಾಂ ಸರ್, ಅದು ಆ ಥರದ್ದೇ ಒಂದು ನಾಯಿ ಇಲ್ಲಿ ಓಡಾಡ್ತಾ ಇದೆ. ನಾವು 2 ದಿವಸ ನೋಡ್ತಾ ಇದ್ವಿ. ಬಂದು ನೋಡ್ತೀರಾ? ಇಲ್ಲೇ JP ಪಾರ್ಕ್ ಹತ್ರ. ಹಾಂ ಸರ್, ಗೊತ್ತು JP ಪಾರ್ಕ್. ಓಕೆ. ಕರೆಕ್ಟ್ ಟೈಮಿಗೆ ಬಂದೆ ಕಣೋ. ಪಾರ್ಕ್ ಹತ್ರ ಹೋಗೋಣ ನಡಿಯೋ, ಲೋನಿ ಸಿಕ್ಕಿದೆ ಅಂತ ಯಾರೋ ಫೋನ್ ಮಾಡಿದ್ರು. ಸರಿ ನೀ ಇಳಿ. ಸರಿ ನಡಿ. ಕಾರ್ತಿ, ಹಿಂಗೆ ಹುಡುಕಿದ್ರೆ ಆಗಲ್ಲ. ನಾ ಆ ಕಡೆ ಹೋಗ್ತೀನಿ, ನೀ ಈ ಕಡೆ ಹೋಗು. ಆಯ್ತಾಯ್ತು. ಸರಿ, ನಾಯಿನೆಲ್ಲಾದ್ರೂ ನೋಡಿದ್ರಾ? ಶೋರಾ? ಇಲ್ಲೆಲ್ಲೂ ನೋಡಿಲ್ವಾ? ಸರ್, ಈ ನಾಯಿನೆಲ್ಲಾದ್ರೂ ನೋಡಿದ್ರಾ? ಹಾಂ, ಹೌದು. ಎಲ್ಲಿ ನೋಡಿದೆ ಸರ್? ಅದು ನಾನೇ ಫೋನ್ ಮಾಡಿದ್ದು. ಹೌದಾ? ಎಲ್ಲಿ ಸರ್? ಅದೇ ಅಲ್ಲಿ ಆ ಕಟ್ಟೆ ಇದೆ ನೋಡಿ, ಗ್ರೀನ್ ಕಲರ್. ಅಲ್ಲ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಈ ನಾಯಿ ಎಲ್ಲಾದರೂ ನೋಡಿದ್ರಾ? ಇಲ್ಲ ಎಲ್ಲಾದರೂ? ಅಪ್ಪ, ಹೇ ಲೋನಿ, ಎಲ್ಲೋಗಿದ್ದಮ್ಮ? ಏನಾಯ್ತು ಕಾರ್ತಿ? ಅಪ್ಪ ಕಣೋ. ಅಪ್ಪ? 4 ದಿನ ಅನ್ನ ಹಾಕಿದ್ದಕ್ಕೆ, ಸ್ವಲ್ಪ ಪ್ರೀತಿ ತೋರಿಸಿದ್ದಕ್ಕೆ ನನ್ನ ಮನೆ ಬಿಟ್ಟು ಬಂದ ಕೂಡಲೇ ನನ್ನ ಹಿಂದೆನೇ ಹುಡ್ಕೊಂಡು ಬಂದ್ಬಿಟ್ಟಿದೆ. ಹುಟ್ಟದಾಗಿಂದ ಕೇಳಿದ್ನೆಲ್ಲ ಕೊಡಿಸಿ ಬೆಳೆಸಿ ಓದಿಸಿ ದೊಡ್ಡವರನ್ನಾಗಿ ಮಾಡಿ ಮಕ್ಕಳಿಗೆ ಬೇಕಾದ್ದೆಲ್ಲ ಕೊಡಿಸಿ ಹುಡ್ಕೋಕ್ಕೂ ಆದರೂ 1 ವಾರ ಬೇಕಾಯ್ತು ಇವ್ರಿಗೆ. ಅದು ಕೂಡ ಈ ಮಾತು ಬರೆದ ಮೂಕ ಪ್ರಾಣಿಯಿಂದ. ಈ ನಾಯಿಗಿರೋ ಅಷ್ಟು ನಿಯತ್ತು, ಪ್ರೀತಿ, ವಿಶ್ವಾಸ ಹುಟ್ಟಿಸಿದ ಮಕ್ಕಳಿಗಿಲ್ವಲ್ಲ. ದೇವ್ರೆ, ಯಾವ ತಂದೆ ತಾಯಿಗೂ ಈ ಥರ ಮಕ್ಕಳನ್ನ ಮಾತ್ರ ಕೊಡಬೇಡಪ್ಪ.